ಕಾನನಲ್ಲಿ ತಪಸ್ಸನ್ನು ಆಚರಿಸುತ್ತಿರುವಂತ ಮುನೀಶುಪಾಶ್ವಕನ ತಪಸ್ಸು ಅಬ್ಬ ಉರಿಯಿಂದವಾಗಿ ಭಂಗವಾಗಿ ಹೋಯ್ತಲ್ಲ. ಕಣ್ತೆರೆದು ನೋಡ್ತಾ ಇದ್ದೇನೆ, ಕಾನನವೆಲ್ಲವೂ ಹೊತ್ತಿ ಉರಿಯುತ್ತಾ ಉಂಟು, ಪ್ರಾಣಿಗಳೆಲ್ಲವೂ ಬೊಬ್ಬಿಡುತ್ತಾ ಸಾಯುತ್ತಾ ಉಂಟು. ಯಾಕೆ, ಯಾರಿಂದ ಎನ್ನುವ ಹಾಗೆ ನಮ್ಮಲ್ಲೇ ತರ್ಕವಲ್ಲ ಸ್ವಾಮಿ. ಭಗವಂತನ ಅನುಗ್ರಹದಿಂದ ಸಂಪಾದಿಸಿದ್ದೇನೆ ದಿವ್ಯ ದೃಷ್ಟಿಯನ್ನೇ ನಾಸಿಕಾಗ್ರದಲ್ಲಿ ಕಾಣುತ್ತಿರುವುದಾದ್ರೂ ಏನು ಸ್ವಾಮಿ? ಅಲ್ಲದೆ ಹೋದರೆ ನಿತ್ಯ ಮಗಳಾದಂತ ಮಾಲಿನಿ ತನ್ನ ದೇಹವನ್ನೇ ಮರೆಸಿಕೊಂಡಿದ್ದಾಳೆ, ಮಹೇಶ ರೂಪವನ್ನು ಧರಿಸಿಕೊಂಡಿದ್ದಾಳೆ. ಈ ರೀತಿಯ ತಪಸ್ಸಿನ ಮೂಲಕವಾಗಿ ಓರ್ವ ಪುತ್ರರತ್ನನ್ನು ಪಡೆಯಬೇಕೆನ್ನುವಂತಹ ಉದ್ದೇಶವೇನೋ ಸಾಧುವಾದದ್ದೇ. ಆದರೆ ಆರಿಸಿದಂತಹ ಬಗ್ಗೆ ಹೇಗಾಯ್ತು ಗೊತ್ತೇ? ನಮ್ಮಂತಹ ತಾಪಸಿಗಳಿಗೆ, ನಮ್ಮಂತಹ ಮುನಿ ಕುಲಕ್ಕೆ ಅಪಮಾನ ಸಗೆದ ರೀತಿಯಲ್ಲಿ ಆಗಿ ಹೋಯ್ತಲ್ಲ. ಇವಳನ್ನು ಹೀಗೆ ಬಿಟ್ಟಂತಾದ್ರೆ ಲೋಕದ ಪ್ರತಿಯೊಬ್ಬರೂ ಕೂಡ ಇಂಥ ದೌಷ್ಟ್ಯದ ಹಾದಿಯನ್ನೇ ಹಿಡಿತಾರೆ. ಆಹಾ, ಹಾಗಾಗಬಾರದು. ಲೋಕಮುಖಕ್ಕೆ ಇವಳೊಂದು ಪಾಠ ಆಗಬೇಕು. ಆತ್ಮದರಿಂದಲಾಗಿ ಮಹೇಶ ರೂಪವನ್ನಾಂತ ತಪಸ್ಸನ್ನು ಆಚರಿಸುತ್ತಿರುವ ಈ ಮೊಳ ಉತ್ತರದ ಮಹೇಶನೇ ಹುಟ್ಟಲಿ, ಮಹೇಶನೇ ಹುಟ್ಟಲಿ, ಮಹೇಶನೇ ಹುಟ್ಟಲಿ. ಶುಪಾಶೋಕನ ಶಾಪ ತಲೆಯನ್ನಾಡಿಸುತ್ತಾ ಇರುವೆಯಾ? ಶುಪಾಶ್ವಕ ಶಾಪ ಕೊಟ್ಟ ಏನಂತ ಬರುವವನಿದ್ದಾನೆ ಬ್ರಹ್ಮ. ಹೋಲಿಸಿಕೊಂಡೇನು, ಶಾಪಕ್ಕೆ ಪರಿಮಾರ್ಜನೆಯನ್ನು ಕೇಳಿಕೊಂಡೇನು ಎನ್ನುವಂತ ಅಚಲವಾದಂತಹ ವಿಶ್ವಾಸ ಈಗ ಆಗುದಿಲ್ಲ. ನಿನ್ನ ಮನದ ಎಣಿಕೆಗಳು ಕೈಗೂಡದು. ಆ ಬ್ರಹ್ಮ ಬಿಡು. ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಕೂಡ ಪರಿಮಾರ್ಜನೆ ಇಲ್ಲದೆ ಹೋಗಲಿ. ಅಬ್ಬ ತಡೆಯುವುದಿಲ್ಲ. ಉರಿ ಆಗಲಿಕ್ಕೆಲ್ಲ ಸೂಕ್ತವಾದಂತಹ ತಪೋ ಭೂಮಿಯನ್ನರಸೆ ಏನಿದು ಏನಿದು ಭಕ್ತಿ ಪಾರಮ್ಯಕ್ಕೆ ಮೆಚ್ಚು ಮೈದೋರಿದವನಿದ್ದೇನೆ. ಏನಾಗಬೇಕು ಕೇಳಬೇಕು. ಪರಮೇಷ್ಠಿ ಕೇಳೆಯ ಪರುಷದಿಂದರಿ ಮನದಿರವರ
ಧನ್ಯಳಾದಂತಹ ಪದಯುಗ್ಮಗಳಿಗೆ ಅಭಿವಂದಿಸಿಕೊಂಡವಳಿದ್ದೇನೆ. ಮನಸ್ಸನ್ನೇ ಕಲ್ಲಾಗಿಸಿಕೊಳ್ಳುವುದರ ಮುಖೇನವಾಗಿ ನಿಮ್ಮ ಕುರಿತಾಗಿ ತಪವನ್ನಾಚರಿಸಿದವಳು. ದುರಧೀರನಾದಂತಹ ಮಗನನ್ನ ಪಡೆಯಬೇಕೆನ್ನುವಂತಹ ಅಭಿಲಾಷೆಯಿಂದ ತದ್ರೀತಿಯಾದಂತಹ ತಪವನ್ನಾಚರಿಸಿದ ಪರಿಣಾಮದಿಂದಲಾಗಿ ಒಲಿದು ಬಂದಿರ ಸ್ವಾಮಿ. ನನ್ನ ಅಭಿಷ್ಟಗಳೆಲ್ಲವೂ ಕೂಡ ನೆರವೇರುವ ಹಾಗೆ ಮಾಡಿದ್ದಂತೆ. ನಿನ್ನ ಮನದ ಇಚ್ಛೆ ಮೂರು ಲೋಕವನ್ನು ಗೆದ್ದು ಆಡುವಂತಹ ಮಗನೇ ನಿನ್ನ ಉದರದಲ್ಲಿ ಹುಟ್ಟಿ ಬರ್ತಾನೆ. ಸಂತೋಷ. ಆದರೆ ಅವ ಮಹಿಷನಾಗಿರ್ತಾನೆ. ಮಹೇಶ್ವರೇ, ನಾನೇನು ಅಪರಾಧ ಇವತ್ತು ಮಾಡಿದ್ದೇನೆ ನೀ ಮಾಡಿದ ತಪ್ಪು ಒಂದೋ ಎರಡು. ಪರಿಣಾಮವಾಗಿ ಇಂತಹ ಶಾಪವಾಕ್ಯ ನಿನ್ನ ಪಾಲಿಗೆ ಒದಗಿ ಬಂತು. ಗೊತ್ತಾಗ್ಲಿಲ್ಲ. ಮಹಿಷಿಯ ರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸಿದ ಪರಿಣಾಮವಾಗಿ ಕುಪಿತನಾದ ಸುಪಾರ್ಶ್ವಕ ಮುನಿ ನನ್ನನ್ನು ಶಪಿಸಿದ್ದಾರೆ. ನಿನ್ನ ಉದರದಲ್ಲಿ ಕೋಣನೆ ಹುಟ್ಟಲಿ, ನಿಮ್ಮಿಂದ ಪರಿಹಾರವಾಗಿ ಮೂರು ಮೂರ್ತಿಗಳಿಂದಲೂ ಪರಿಹಾರ ದೊರೆಯದೆ ಹೋಗಲಿ ಎನ್ನುವಂತಹ ವಚನ ಇದೆ ತಾಯಿ. ನನ್ನ ಗತಿ ಹೇಗೆ ತಂದೆ? ನೀನು ಬಯಸಿರುವುದು ಪರಾಕ್ರಮವನ್ನೇ ವಿನಃ ರೂಪವನ್ನು ಅಲ್ಲವಲ್ಲ. ಅಲ್ಲವೇ ಕೋಣನಾದ್ರೇನಂತೆ ದೊಡ್ಡನಾಗುತ್ತಾನೆ, ಮೂರು ಲೋಕವನ್ನು ಗೆದ್ದು ಆಳುತ್ತಾನೆ, ಯಶೋವಂತನಾಗುತ್ತಾನೆ. ಧನ್ಯಳಾದೆ. ಒಳ್ಳೆ